ಗ್ಯಾಸ್ನ ಬಿಸಿ ಈಗ ಪರಿಷತ್ಗೂ ಕೂಡ ತಟ್ಟಿದೆ. ಪರಿಷತ್ನಲ್ಲಿ ಪ್ರತಿಧ್ವನಿಸಿದೆ ಗ್ಯಾಸ್ ಟ್ರಬಲ್ನ ವಿಚಾರ. ಯುದ್ಧದ ಎಫೆಕ್ಟ್ನಿಂದಾದ ಗ್ಯಾಸ್ ಟ್ರಬಲ್ಗೆ ಸಂಬಂಧಪಟ್ಟಂತೆ ಅದರ ಬಿಸಿ ಪರಿಷತ್ನಲ್ಲೂ ಕೂಡ ಪ್ರತಿಧ್ವನಿಸಿದೆ. ಕಾಂಗ್ರೆಸ್ ಸದಸ್ಯ ಐವಾನ್ ಡಿಸೋಜಾ ಪ್ರಸ್ತಾಪ ಮಾಡಿದ್ದಾರೆ. ಗ್ಯಾಸ್ ಇಲ್ಲದೆ ಹೋಟೆಲ್ಗಳಲ್ಲಿ ತಿಂಡಿ ಸಿಗ್ತಾ ಇಲ್ಲ. ಶಾಸಕರ ಭವನದಲ್ಲೂ ಕೂಡ ಶಾಸಕರಿಗೆ ತಿಂಡಿ ಸಿಗ್ತಿಲ್ಲ. ಇಂದಿರಾ ಕ್ಯಾಂಟೀನ್ನಲ್ಲೂ ಕೂಡ ತಿಂಡಿ ಊಟ ಸಿಗ್ತಾ ಇಲ್ಲ. ಜನ ಪ್ಯಾನಿಕ್ ಆಗಿದ್ದಾರೆ ಅಂತ ಐವಾನ್ ಡಿಸೋಜಾ ಹೇಳ್ಕೊಂಡಿದ್ದಾರೆ. ಇನ್ನು ಇದಕ್ಕೆಲ್ಲ ಈ ಸಮಸ್ಯೆಗಳಿಗೆ ಸರ್ಕಾರವೇ ಉತ್ತರ ಕೊಡಬೇಕು ಅನ್ನೋದಾಗಿ ಸಭಾಪತಿ ವಿಚಾರವನ್ನ ಮಂಡಿಸಿದ್ದಾರೆ. ಈಗಾಗಲೇ ಸುಮಾರು 6-7 ದಿನಗಳಿಂದ ಕೂಡ ಪರಿಷತ್ನಲ್ಲೂ ಕೂಡ ಈ ಚರ್ಚೆ ಆಗ್ತಾ ಇದೆ. ಸಂಬಂಧಪಟ್ಟಂತೆ ಈಗಾಗಲೇ ಐವಾನ್ ಡಿಸೋಜಾ ಅವರು ಕೂಡ ಗ್ಯಾಸ್ ಟ್ರಬಲ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಗ್ಯಾಸ್ನ ಬಿಸಿ ಕೇವಲ ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ, ಶಾಲಾ ಕಾಲೇಜುಗಳಿಗೆ ಅಥವಾ ಆಸ್ಪತ್ರೆಗಳಿಗೆ ಮಾತ್ರವಲ್ಲದೆ ಪರಿಷತ್ನಲ್ಲೂ ಕೂಡ ಅದರ ಕಾವು ತಟ್ಟಿರೋದು ಗೊತ್ತಾಗ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಹಾಗೆ ಸಂಜೆಯ ತಿಂಡಿ ತಿನಿಸು ಕೂಡ ಅಲ್ಲೇ ಬರುತ್ತೆ. ಅಷ್ಟು ದಿನಗಳ ಕಾಲ ಸಮಸ್ಯೆ ಏನಿದೆ ಎತ್ತ ಗೊತ್ತಾಗ್ತಾ ಇರಲಿಲ್ಲ. ಇನ್ನು ಮನೆಗೆ ಹೋದ್ರೂ ಕೂಡ ಎಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 1-2 ಡಬಲ್ ಸಿಲಿಂಡರ್ಸ್ಗಳು ಇರ್ತವೆ. ಯಾವಾಗ ತಮ್ಮ ಬುಡಕ್ಕೆ ಬರುತ್ತೋ ಆಗ ಸಮಸ್ಯೆಯ ಬಗ್ಗೆ ಯೋಚನೆ ಮಾಡುವಂತ ಕೆಲಸ ಆಗತ್ತೆ. ಅದು ಕೇವಲ ನಮ್ಮ ರಾಜ್ಯದ ರಾಜಕಾರಣಿಗಳು ಅಂತ ಮಾತ್ರ ಹೇಳೋದಲ್ಲ, ದೇಶದಲ್ಲಿ ನಡೀತಾ ಇರುವಂತಹ ಸ್ಥಿತಿಗತಿಯೇ ಆಗಿದೆ. ಈಗ ಸದ್ಯ ಶಾಸಕರ ಭವನದಲ್ಲಿ ಶಾಸಕರಿಗೆ ತಿಂಡಿ ಸಿಗ್ತಾ ಇಲ್ಲ. ಜೊತೆಗೆ ಇಂದಿರಾ ಕ್ಯಾಂಟೀನ್ನಲ್ಲೂ ಕೂಡ ಊಟ ತಿಂಡಿ ಏನು ಸಿಗ್ತಾ ಇಲ್ಲ. ಬಹಳ ಮುಖ್ಯವಾಗಿ ಹೋಟೆಲ್ನ ಮೆನುವಿನಲ್ಲೂ ಕೂಡ ಕಡಿತಗೊಳಿಸಲಾಗಿದೆ. ಕೆಲ ಹೋಟೆಲ್ಗಳು ಕೂಡ ಬಾಗಿಲು ಮುಚ್ಚಿಕೊಂಡಿದೆ. ಸೊ ಹಾಗಾಗಿ ಜನರು ಪ್ಯಾನಿಕ್ ಆಗ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳಿದಾಗ ಅಲ್ಲಿನ ಸಭಾಪತಿ ಇದಕ್ಕೆಲ್ಲ ಸರ್ಕಾರ ಉತ್ತರ ಕೊಡಬೇಕು ಅನ್ನೋದಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಪರಿಷತ್ನಲ್ಲಿ ಸ್ವಲ್ಪ ಸಮಯದ ಬಳಿಕ ಸ್ವಲ್ಪ ತಿಳಿಯಾಯ್ತಾದ್ರೂ ಕೂಡ ಗ್ಯಾಸ್ ಸಮಸ್ಯೆದೆ ಬಹುತೇಕ ಚರ್ಚೆಯ ವಿಚಾರವಾಗಿತ್ತು. ಗ್ಯಾಸ್ ಟ್ರಬಲ್ಗೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಮಧ್ಯಪ್ರವೇಶಿಸಿದ್ರು. ಅವರು ಹಸ್ತು ಬಂದಿದ್ದಾರೆ, ಮೊದಲು ಇಡ್ಲಿ ವಡೆ ಕೊಡಿ, ಅವರು ತಿಂಡಿ ಕೊಡಿ ಅಂತ ಛಲವಾದಿ ನಾರಾಯಣ ಸ್ವಾಮಿ ಕಾಲೆಳೆಯುವ ಕೆಲಸ ಮಾಡಿದ್ರು. ಇಡ್ಲಿ ವಡೆ ಸಿಗ್ತಾ ಇಲ್ಲ, ಯಾಕಂದ್ರೆ ಗ್ಯಾಸೇ ಸಿಗ್ತಾ ಇಲ್ಲ ಅಂತ ವಸತಿ ಸಚಿವ ಜಮೀರ್ ಅಹಮದ್ ಅವರು ಹೇಳಿದ್ರು. 10 ನಿಮಿಷ ಅನುಮತಿ ಕೊಡ್ತೀವಿ, ತಿಂಡಿ ತಿನ್ಕೊಂಡು ಬನ್ನಿ ಅಂತ ಐವಾನ್ ಡಿಸೋಜಾ ಹೇಳಿದ ಸಭಾಪತಿ ಬಸವರಾಜ ಹೊರಟ್ಟಿ. ಇನ್ನು ದರ ಜಾಸ್ತಿ ಮಾಡಿದ್ದಾರೆ ಸರ್ ಅಂತ ಐವಾನ್ ಡಿಸೋಜಾ ಅವರು ಹೇಳ್ಕೊಂಡ್ರು. ನಮಗೆಲ್ಲ ತಿಂಡಿ ಊಟ ಸಿಗ್ತಾ ಇದೆ ಅಂತ ಸಭಾಪತಿ ಅದಕ್ಕೆ ಪ್ರತ್ಯುತ್ತರ ಕೊಟ್ಟರು. ಇದು ಗ್ಯಾಸ್ ಟ್ರಬಲ್ ಕತೆ ಅಂತ ಸದಸ್ಯರೆಲ್ಲರೂ ಕೂಡ ಧ್ವನಿಗೂಡಿಸಿದ್ರು. ಮಾನ ಮರ್ಯಾದೆ ಇದೆಯಾ ನಿಮಗೆ ಅಂತ ಸಭಾಪತಿ ಗರಂ ಆಗಿಬಿಟ್ರು. ಉಳಿದ್ಕೋ ಅಂತ ಗರಂ ಆದ ಸಭಾಪತಿ ಹೊರಟಿ. ಐವಾನ್ ಡಿಸೋಜಾ ವಿರುದ್ಧ ಸಭಾಪತಿ ಹೊರಟಿ ಗರಂ ಆದ್ರು. ಔಷಧಿ ಸಿಗ್ತಿಲ್ಲ, ಅದ್ರ ಬಗ್ಗೆ ಮಾತನಾಡಿ ಅಂತ ಭಾರತಿ ಶೆಟ್ಟಿ ಮಾತನಾಡಿದ್ರು. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಿರುವಂತಹ ಕದನಕ್ಕೆ ಸಂಬಂಧಪಟ್ಟಂತೆ ನೇರವಾದ ಎಫೆಕ್ಟ್ ಭಾರತ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಈಗಾಗಲೇ ತಟ್ಟಿದೆ. ಒಂದು ಕಡೆ ಯುದ್ಧವನ್ನ ನಿಲ್ಲಿಸಿ ಅಂತ ನ್ಯಾಟೋ ಮೊರೆ ಹೋದ್ರೂ ಕೂಡ ಯುದ್ಧದ ಭೀಕರತೆ ಬಹಳಷ್ಟು ಜಾಸ್ತಿನೇ ಆಗ್ತಾ ಇದೆ. ಇನ್ನು ಯಾವ ರೀತಿ ಇತ್ತು ಮಾತಿನ ಚಟಾಕಿ ಅಂತ ಹೇಳಿದ್ರೆ, ಒಂದು ಕಡೆ ತಿಂಡಿ ಸಿಗ್ತಾ ಇಲ್ಲ, ಶಾಸಕರ ಭವನದಲ್ಲೂ ತಿಂಡಿ ಇಲ್ಲ ಅಂತ ಐವಾನ್ ಡಿಸೋಜಾ ಅವರು ಹೇಳಿದ್ರೆ, ಮಧ್ಯಪ್ರವೇಶಿಸಿದ್ರು ಛಲವಾದಿ ನಾರಾಯಣ ಸ್ವಾಮಿ. ಮೊದಲು ಹೊಟ್ಟೆಸ್ಕೊಂಡು ಬಂದಿದ್ದಾರೆ, ಇಡ್ಲಿ ತಿಂಡಿ ಏನಾದರೂ ಇದ್ರೆ ಕೊಡಿ ಅಂತ ಹೇಳಿದ್ರು. ಅದಾದ ನಂತರದಲ್ಲಿ ಇಡ್ಲಿ ವಡೆ ಏನು ಸಿಗ್ತಾ ಇಲ್ಲ, ಯಾಕಂದ್ರೆ ಗ್ಯಾಸೇ ಇಲ್ವಲ್ಲ ಅಂತ ಜಮೀರ್ ಅವರು ಧ್ವನಿಗೂಡಿಸಿದ್ರು. ಒಂದು 10 ನಿಮಿಷ ಟೈಮ್ ಕೊಡ್ತೀವಿ, ಬೇಕಾದ್ರೆ ಹೋಗಿ ತಿನ್ಕೊಂಡು ಬನ್ನಿ ಅಂತ ಹೇಳಿದ್ರು. ಒಟ್ಟಿನಲ್ಲಿ ಆ ಮಾತುಕತೆ ಹೇಗಿತ್ತು ಅಂತ ಹೇಳಿದ್ರೆ ಸೀರಿಯಸ್ನೆಸ್ ನಿಮಗೆ ಗೊತ್ತಾಗ್ತಿದ್ದಿಲ್ಲ. ಬರೀ ಊಟ ತಿಂಡಿಯದೇ ಗಲಾಟೆ ಆಯ್ತು ಇವ್ರದ್ದು. ಇವ್ರಿಗೆ ಇಷ್ಟ ಆದ್ರೆ ಹೊರಗಡೆ ಇರುವಂತ ಜನಸಾಮಾನ್ಯರ ಸಮಸ್ಯೆಗಳನ್ನ ಕೇಳೋರು ಯಾರು? ಜನಪ್ರತಿನಿಧಿಗಳಾಗಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಹೋಗೊಡ್ಬೇಕು. ಸದ್ಯ ನಮಗೆಲ್ಲ ಊಟ ತಿಂಡಿ ಸಿಗ್ತಾ ಇದೆಯಲ್ಲ, ಮಾನ ಮರ್ಯಾದೆ ಇದೆಯಾ ನಿಮಗೆ ಅಂತ ಪ್ರಶ್ನೆ ಮಾಡಿದ್ರು ಸಭಾಪತಿ. ಒಟ್ಟಿನಲ್ಲಿ ಏನಾಯ್ತು ಅಂತ ಹೇಳಿದ್ರೆ ರಂಪ ರಾದ್ದಾಂತವೇ ಆಗೋಯ್ತು. ಔಷಧಿ ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಮಾತನಾಡಿ ಅಂತ ಧ್ವನಿಗೂಡಿಸಿದ್ರು ಭಾರತಿ ಶೆಟ್ಟಿ. ಮಾಡಿ ಅವರಿಗೆ ಇಡ್ಲಿ ವಡೆ ಕೊಡಿಸೋ ವ್ಯವಸ್ಥೆ ಮಾಡಬೇಕಿದೆ. ದಯವಿಟ್ಟು ಪಾಪ ಅವರು ಹಸಿದು ಬಂದಂಗೆ ಕಾಣ್ತದೆ. ದಯವಿಟ್ಟು ಇಡ್ಲಿ ವಡೆ ಅವ್ರು ಸಪೋರ್ಟ್ ಮಾಡಿ ಅವರಿಗೆ ಇಡ್ಲಿ ವಡೆ ಕೊಡಿಸೋ ವ್ಯವಸ್ಥೆ ಮಾಡಬೇಕು ದಯಮಾಡಿ. ಶಾಸಕರ ಭವನದಲ್ಲಿ ಸಿಗ್ತಾ ಇಲ್ಲ, ಶಾಸಕರ ಭವನ ಹೋಟೆಲ್ನಲ್ಲಿ ಸಿಗ್ತಾ ಇಲ್ಲ. ಕರೆಕ್ಟ್ ಇದೆ. ದಯವಿಟ್ಟು ಅದಕ್ಕೆ ಏನು ಇಡ್ಲಿ ಸೂತ್ರ ಅಂತ ಬೇಕಲ್ಲ, ಹೆಂಗಾದ್ರೂ ಮಾಡಿ ಎಲ್ಲಿಯಾದ್ರೂ ಒಂದು ಕಡೆ ಇಡ್ಲಿ ವಡ
ದೋಸೆ ಪರಿಸ್ಥಿತಿ ಬೇಕಾದ್ರೂ ಏನಿದೆ ಅಂತ ತರಿಸ್ಕೊಡಿ. ಬೇಕಾದ್ರೆ ಗ್ಯಾಸ್ ಇಲ್ಲ ಅಂತ ಗ್ಯಾಸ್ ಅವ್ರು ಹೇಳ್ತಾ ಸಿಲಿಂಡರ್ ಇರೋದು. ಕೊಡ್ತೀರಾ ಅವ್ರು ಇಲ್ವಾ? ಹೇಳ್ತಾ ಇರೋದು ಅಲ್ಲ, ಗ್ಯಾಸ್ ಹೊಟ್ಟೆ ಇಲ್ಲ, ಹಸಿದ. ಗ್ಯಾಸ್ ಹಾಗಾಗಿ ಸಿಲಿಂಡರ್ಗಳಿಲ್ಲ. ಇಡ್ಲಿ ವಡೆ ಮಾಡಕ್ ಸಾಧ್ಯ ಆಗಿಲ್ಲ. ಅವ್ರು ಹೇಳ್ತಾರೆ ಇಡ್ಲಿ ವಡೆ ಮಾಡಿಲ್ಲ, ದೋಸೆ ಮಾಡಿಲ್ಲ ಅಂತ ಹೇಳಿಲ್ಲ ಅವ್ರು, ಸಿಗ್ತಾ ಇಲ್ಲ ಅಂತ ಸಿಗ್ತಾ ಇಲ್ಲ ಬಿಕಾಸ್ ಆಫ್ ಗ್ಯಾಸ್ ಇಲ್ಲ. ಬಿಕಾಸ್ ಆಫ್ ಗ್ಯಾಸ್ ಮತ್ತು ಇಲ್ಲ ಅಂತ. ನೋಡಿ, ಮತ್ತೆ ಇವ್ರು ಸಭಾಪತಿಗಳೇ ಇಲ್ಲ ಎಲ್ಲಿವರೆಗೆ ಅಂದ್ರೆ ಬಿಲ್ಲಲ್ಲಿ ಗ್ಯಾಸ್ ಚಾರ್ಜ್ ಅಂತ ಬರೀತಾರೆ. ಅವರೇ ಮಾಡೋದಾದ್ರೆ ಒಂದು ಸಿಲಿಂಡರ್ ಕೊಡಿಸಿ. ಬಿಲ್ಲಲ್ಲಿ ಗ್ಯಾಸ್ ಇಲ್ಲ ಚಾರ್ಜ್ ಅಂತಂದ್ರೆ ಅಂತ ಬರೀಲಿಕ್ಕೆ ಇಡ್ಲಿ ಶುರು ವಡೆ ಮಾಡಿದ್ದಾರೆ. ಕೊಡಿಸಿ ಪಾಪ ಅವ್ರಿಗೆ. ಹೋಟೆಲ್ಗಳಲ್ಲಿ ಗ್ಯಾಸ್ ಚಾರ್ಜ್ ಅಂತ ಬರೀತಾರೆ ಎಕ್ಸ್ಟ್ರಾ. ಆ ಮಟ್ಟಕ್ಕೆ ಬಂದಿದೆ. ಅಭಿನಂದನೆ ಹೇಳ್ತೀನಿ. ಶಾಸಕರು ಸಮಸ್ಯೆ ಹೇಳಿದ್ರೆ ಅವ್ರು ರೆಕಮೆಂಡೇಶನ್ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರಿಗೆ ನಾನು ಅಭಿನಂದನೆ ಹೇಳ್ತೀನಿ. ಸರ್ ಇದು ಸರ್ಕಾರ ಒಂದು ಎಲ್ಲಿಯಾದ್ರೂ ಒಂದು ಕಡೆ ಒಂದು ಡೈರೆಕ್ಷನ್ ಕೊಡ್ಬೇಕಲ್ಲ ಸರ್. ರಾಮಲಿಂಗರೆಡ್ಡಿ ಅವ್ರು ಯಾರು ಹೇಳ್ತೀರಿ ಲಘು ಅವ್ರ ವ್ಯವಸ್ಥೆ ಏನು ಮಾಡ್ತೀರಿ ನೋಡಿ. ಎಲ್ಲಾರು ಮಾಡಿ ಇಡ್ಲಿ ವಡೆ ತರಿಸ್ಕೊಡಿ. ಅಲ್ಲ ಇಡ್ಲಿ ವಡೆ ತರಿಸ್ಲಿಕ್ಕೆ ದಯಮಾಡಿ. ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ. ಯಾಕೆಂದ್ರೆ ಗ್ಯಾಸ್ ಸಿಲಿಂಡರ್ ಇಲ್ಲ, ಒಲೆಗಳಿಲ್ಲ, ಅಲ್ಲಿ ಕಟ್ಟಿಗೆ ಇಲ್ಲ. ಇಂಪಾರ್ಟೆಂಟ್ ಇದೆ. ದೋಸೆ ಇಡ್ಲಿ ವಡೆ ತರಿಸ್ಕೊಡಿ. ಅಲ್ಲ ನೀವು ಹೇಳಿದಿರಲ್ಲ ಒಂದು ವಾರದೊಳಗಡೆ ಸರಿ ಆಗ್ತದೆ ಅಂತ. ಇಲ್ಲ ಪಾಪ ಅವರು ಸಿಟಿ ಇವತ್ತು ಏನು ಇಡ್ಲಿ ವಡೆ ವ್ಯವಸ್ಥೆ ತಿನ್ನಲ್ಲ ಸರಿ ಆಗ್ತಾ ಸರ್. ಇಲ್ಲ. ಸಭಾಪತಿಗಳು ಏನಾದ್ರು ಒಂದು ಜನರಿಗೂ ಒಂದು ಸಂದೇಶ ಕೊಡ್ಬೇಕು ಸರ್ ತಾವು. ಒಂದ್ ಕೆಲಸ ಮಾಡು, ಈಗ ಸಿಗ್ತದಾ ಇಲ್ಲ ಒಂದು ಕೆಲಸ ಮಾಡಿ ಸರ್. ಮತ್ತೆ ಅವ್ರ ಒಂದ್ ಗ್ಯಾಸ್ ಹತ್ತು ಟ್ರಬಲ್ ನಿಮಿಷ ಹೇಳಿ. ಅವರೇ ಒಂದು 10 ನಿಮಿಷ ಅಡ್ಜಸ್ಟ್ ಮಾಡ್ತೀನಿ. ಎಲ್ಲರೂ ಹೋಗಿ ತಿಂದು ಬಾ ಮಾಡ್ಲಿ ಹೋಗು. ಇಲ್ಲಿ ಕಡೆ ನೀವು ಪರ್ಮಿಷನ್ ಕೊಡ್ತೀನಿ ಹೋಗಿ ಸರ್ ನೀವು ಪರ್ಮಿಷನ್ ಕೊಡ್ತೀನಿ ಹೋಗಿ ತಿಂದು ಬರೋ ಎಲ್ಲರೂ. ಸರ್ಕಾರಕ್ಕೆ ಹೇಳಿ ಸರ್ ತಾವು ಒಂದು ಉತ್ತರ ಕೊಡಿ ಸರ್. ನಾವೆಲ್ಲ ತಿಂದು ಬಂದಿವಪ್ಪ, ನಮಗೆಲ್ಲ ಸರಿ ಸಿಕ್ಕಿದೆ. ಅಲ್ಲ ಯಾವ ರೀತಿಯಲ್ಲಿ ಸಿಚುವೇಶನ್ ಇದೆ, ಎಷ್ಟು ದಿವಸದ ಒಳಗಡೆ ಗ್ಯಾಸ್ ಸಿಲಿಂಡರ್ ಸಿಗ್ತದೆ, ಹೋಟೆಲ್ಗಳು ಯಾವಾಗ ಓಪನ್ ಆಗ್ತದೆ, ಸಾರ್ವಜನಿಕರಿಗೆ ಊಟ ತಿಂಡಿ ಹೇಗೆ ನೀನೇ ಸಿಗ್ತದೆ. ಹೇಳ್ಬಿಡಿ ಮನುಷ್ಯ ಪರವಾಗಿ. ಮತ್ತೆ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಸರ್. 60 ರೂಪಾಯಿದ ಊಟ 100 ರೂಪಾಯಿ ಮಾಡಿಬಿಟ್ಟಿದ್ದಾರೆ ಗ್ಯಾಸ್ ಇಲ್ಲದೆ. ಹಾಗಾಗಿ ಇದು ಏನು ಪರಿಸ್ಥಿತಿ? ಅಲ್ಲ ಏನು ಸಿಕ್ಕಿಲ್ಲ ರಾಮಲಿಂಗರೆಡ್ಡಿ ಅವರೇ, ಚೇರ್ಮನ್ ಆಫೀಸ್ ಹೋಗೋಣ. ಸುಮ್ಮನೆ ಕೇಳ್ತಾ ಹೇಳೋದು ಏನಂತ ಹೇಳಿ ತಡೀರಿ. ಅಲ್ಲ ನಮ್ಮ ಚೇರ್ಮನ್ ಆಫೀಸ್ನಾಗ ಸಿಗ್ತದೆ ತಿಂಡಿ ಪಂಡಿ. ಹಾಂ ತರಿಸ್ಕೊಡ್ತೀನಿ ಹೇಳ್ರಿ. ಏನು ಈ ಸಫರಿಂಗ್ ಗ್ಯಾಸ್ ಟ್ರಬಲ್. ಟ್ರಬಲ್ ಇನ್ ದ ಸ್ಟೇಟ್. ಗ್ಯಾಸ್ ಟ್ರಬಲ್ ಇನ್ ದಿ ಸ್ಟೇಟ್. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇವತ್ತು ಗ್ಯಾಸ್ ಟ್ರಬಲ್ ಇದೆ. ನಾವು ಕಂಟ್ರಿ ಇಡೀ ದೇಶದಲ್ಲಿ ಇದೆ. ನೀವು ಹೋಗಿ ಆತಪ್ಪ, ಅಮೆರಿಕಕ್ಕೆ ಬಿಡು. ಸರೆಂಡರ್ ಆಗಿ, ಇಡೀ ದೇಶದ ಪ್ರಧಾನಮಂತ್ರಿಗಳು ಅಮೆರಿಕದ ಅಧ್ಯಕ್ಷರಿಗೆ ಸರೆಂಡರ್ ಆಗಿ ಇವತ್ತು ನಮ್ಗೆ ಏನೂ ಇಲ್ಲದಂತಾಗಿದೆ. ಇವತ್ತು ಇರಾನ್ ಅವರು ಕಳಿಸಿಕೊಡ್ತೇನೆ ಹೇಳಿದ್ರೆ ಅವರ ಮೇಲೆಯೂ ಇವತ್ತು ಹೋರಾಟ ನಡೀತಾ ಇದೆ. ನಮ್ಮ ಸರೆಂಡರ್ ನೀತಿ ಸರಿ ಇಲ್ಲ ಅಂತ ಆಯ್ತು, ಈಗ ಕಾರಣಕ್ಕೋಸ್ಕರ ಬಾಯಿ ಬಂದಾಗ ಮಾತಾಡ್ತಾರೆ. ಕೂಡ್ರಿ. ಇಲ್ಲಿ ಪ್ರಧಾನಮಂತ್ರಿ ಅವರು ಅಮೆರಿಕ ಸರೆಂಡರ್ ಎಂತ ಹೋಗ್ಬಿಡಿ ಮಾರಾಯ, ನಿಮ್ಗೆ It's a fact. It's a fact. ಅದು facts. ಆ ಕಾರಣಕ್ಕಾಗಿ ಸಿಗ್ತಾ ಇಲ್ಲ. ಫಾರಿನ್ ಪಾಲಿಸಿ ಇಲ್ಲ. ಮತ್ತೆ ಅಮೆರಿಕದ ಅಧ್ಯಕ್ಷರ ಹತ್ರ ಕೇಳಿ ಗ್ಯಾಸ್ ಪರ್ಚೇಸ್ ಮಾಡಬೇಕಾದ ಪರಿಸ್ಥಿತಿ ಬಂತು ಅಂತಾದ್ರೆ ಮತ್ತೆ ನಾನು ಏನ್ ಹೇಳಿ? ನಾನು ಏನ್ ಹೇಳ್ಬೇಕು ಅದಕ್ಕಿಂತ? ಈಗ ಅಮೆರಿಕನ್ಗೆ ಬಿಟ್ಬಿಡು, ಇಲ್ಲಿ ಕುತ್ಕೊಂಡು ನಮ್ಮ ಪ್ರಶ್ನೋತ್ತರ ಶುರು ಮಾಡಿದ್ವಿ. ಓಕೆ ಮಂಗಳೂರಿಗೆ ಹೋಗ್ಬೇಕಾಗಿದ್ರೆ ಈ ತರ ಎಲ್ಲ ರಮೇಶ್ ಬಾಬು ಅರ್ಜೆಂಟ್ ಮಾಡ್ಲಿ ಅವರು ಅಂತ ಹೇಳಿ ವರ್ಗಾವಣೆ ಆಗಿದೆ. ಮಂಗಳೂರಿಗೆ ಹೋಗೋದಾದ್ರೆ ನಾವು ಕಳಿಸ್ಕೊಡ್ತೀವಿ. ನೀವು ಕಳಿಸ್ಕೊಡೋದು ಬೇಡ, ನನಗೆ ಹೋಗ್ಬೇಕಾದ್ರೆ ನನಗೆ ಅಲ್ಲ ಹೋಗ್ಲಿಕ್ಕೆ ಗೊತ್ತುಂಟು. ಡಿಸೋಜಾ, ನಾನು ನಿಮ್ಮಷ್ಟು ಶಕ್ತವಂತನಿದ್ದೇನೆ ಹೋಗ್ಲಿಕ್ಕೆ. ಡಿಸೋಜಾ ಏನಾರ ಮಾನ ಮರ್ಯಾದೆ ಇದೇನು ಇದೆ, ಬಟ್ ಅವರು ಹೇಳಿದಕ್ಕೆ ಅಲ್ಲ ಏನ್ ಕಿಮ್ಮತ್ತಿಲ್ಲ ಕರ್ಮಚಾರಿ. ನನಗೆ ಮಂಗಳೂರಿಗೆ ಹೋಗುವ ಹೇಳಿ. ಕೊಡ್ರಿ ತಿಳ್ಕೋಬೇಕು ಸ್ವಲ್ಪ. ಸರ್ಕಾರದಲ್ಲಿ ಟ್ಯಾಬ್ಲೆಟ್ಸ್